ಸರ್ಕಾರದ ಈ 50-50 ಸೂತ್ರ ಇದೆಯಲ್ಲ, ಇದು ಬಹಳ ಗೊಂದಲದ ಗೂಡಾಗಿದೆ. ಅದರ ಜೊತೆಯಲ್ಲಿ ಹಲವಾರು ಬೆಳೆಗಾರರು ಇದರ ಬಗ್ಗೆ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಜೊತೆಯಲ್ಲಿ ಕೆಲವೊಂದು ರೈತ ಸಂಘಟನೆಗಳು ಈಗ ತಮ್ಮ ಹೋರಾಟ ಹಾಗೂ ಪ್ರತಿಭಟನೆಯನ್ನ ಮುಂದುವರಿಸುವಂತಹ ನಿರ್ಧಾರಕ್ಕೂ ಕೂಡ ಬಂದಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತಹ ವರದಿಯೊಂದಿದೆ, ನೋಡ್ಕೊಂಡ್ಬನ್ನಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮೀಟಿಂಗ್ ಮಾಡಿದ್ದಾರೆ. ನಮಗೆ 3,300 ಘೋಷಣೆ ಆಗಿದೆ. ರೈತನ ಗೆಲುವಾಗಿದೆ. ನಮ್ಮ ಗೆಲುವು ಆಗಿಬಿಟ್ಟಿದೆ. ಕಬ್ಬು ಬೆಳೆಗಾರರ ಹೋರಾಟ ಉಗ್ರ ಸ್ವರೂಪ ಪಡೆದುಕೊಳ್ಳುತ್ತಿದ್ದಂತೆ ಸರ್ಕಾರ ಬೆದರಿ ಹೋಗಿದೆ. ರೈತರ ಬೇಡಿಕೆಗೆ ಕೊನೆಗೂ ಸಿಎಂ ಸಿದ್ದರಾಮಯ್ಯ ಸರ್ಕಾರ ಅಸ್ತು ಎಂದಿದೆ. ಪ್ರತಿ ಟನ್ ಕಬ್ಬಿಗೆ 3,300 ರೂಪಾಯಿ ಬೆಂಬಲ ಬೆಲೆ ಘೋಷಿಸಿದೆ. ಆದರೆ ರೈತರ ಪ್ರತಿಭಟನೆ ಇನ್ನೂ ಗೊಂದಲದ ಗೂಡಾಗಿದೆ. ಕಬ್ಬು ಬೆಳೆಗಾರರ ಹೋರಾಟದಲ್ಲೇ ಗೊಂದಲ. ಸರ್ಕಾರದ ನಿರ್ಧಾರಕ್ಕೆ ಪರ ವಿರೋಧ ಅಭಿಪ್ರಾಯ. ಸಿಎಂ ಸಿದ್ದರಾಮಯ್ಯ ಪ್ರತಿ ಟನ್ ಕಬ್ಬಿಗೆ 3,300 ರೂಪಾಯಿ ಘೋಷಿಸುತ್ತಿದ್ದಂತೆ ರೈತರು ಪ್ರತಿಭಟನೆಯನ್ನ ವಾಪಸ್ ಪಡೆದಿದ್ದಾರೆ. ಬೆಳಗಾವಿಯ ಗುರ್ಲಾಪುರದಲ್ಲಿ ನಡೆಸುತ್ತಿದ್ದ ಹೋರಾಟವನ್ನ ಅನ್ನದಾತರು ಹಿಂಪಡೆದಿದ್ದಾರೆ. ಸರ್, ಈಗ ಸರ್ಕಾರ ಆದೇಶ ಮಾಡಿದೆ 3,250 ರೂಪಾಯಿ ಫ್ಯಾಕ್ಟರಿಯವರು, 50 ರೂಪಾಯಿ ಸಿದ್ದರಾಮಯ್ಯ ಸಾಹೇಬರು, 3,300 ರೂಪಾಯಿ ಘೋಷಣೆ ಆಗಿದೆ. ರೈತನ ಗೆಲುವಾಗಿದೆ. ನಮ್ಮ ಗೆಲುವು ಆಗಿಬಿಟ್ಟಿದೆ. ಕೈ ಬಿಡುತ್ತೇವೆ ಮಾಡಲಿ. ನಾಳೆ ಸ್ಟಾರ್ಟ್ ಸರ್. ಎಸ್, ಗೆದ್ದಿದೆ ಸರ್ 100ಕ್ಕೆ. 1 ರೂಪಾಯಿ ಸಿಗದೇ ಇದ್ದ ಸಂದರ್ಭದಲ್ಲಿ ರೈತನಿಗೆ 300 ರೂಪಾಯಿ ಸಿಕ್ಕದ. ಇದು ರೈತನ ಗೆಲುವು ಸರ್. ಹೀಗೆ ಪ್ರತಿಭಟನೆಯನ್ನ ಹಿಂಪಡೆದುಕೊಂಡಿದ್ರು. ಇಂದು ಬೆಳಗ್ಗೆ ರೈತ ಮುಖಂಡರ ಸಭೆ ಕರೆಯಲಾಗಿದೆ. ಬೆಳಗ್ಗೆ 10 ಗಂಟೆಗೆ ರೈತ ಮುಖಂಡರ ಸಭೆ ಕರೆದು ಅಂತಿಮ ನಿರ್ಧಾರ ಕೈಗೊಳ್ಳುವುದಾಗಿ ರೈತ ಮುಖಂಡ ಚೂನಪ್ಪ ಪೂಜಾರಿ ಹೇಳಿದ್ದಾರೆ. ಅಧಿಕೃತವಾಗಿ ಜಿಲ್ಲಾಧಿಕಾರಿ ಬರಬೇಕು, ಅಲ್ಲಿ ಕಾರ್ಯಕ್ರಮ ಮತ್ತು ಅವರು ತರ್ತಕ್ಕಂಥ ಸರ್ಕಾರದ ಲೆಟರ್ ಜಿಲ್ಲೆ SP ಬರಬೇಕು, ಅದನ್ನೆಲ್ಲ ಜನಾಂದೋಲನ ಆಗಬೇಕು. ಮುಖ್ಯಮಂತ್ರಿ ನಿಯೋಗ ಕೂಡ ಫಿಕ್ಸ್ ಆಗಬೇಕು. ಆಗ ಪ್ರತಿಭಟನೆ ವಾಪಸ್ ತಗೋತೀವಿ. ಮರುದಿವಸ ಕಾರ್ಖಾನೆ ಚಾಲೂ ಮಾಡಿಸ್ತೀವಿ. ಏನು ಚಿಂತೆ ಇಲ್ಲ. ಕಾರ್ಖಾನೆ ನಾವೇ ಚಾಲೂ ಮಾಡಿಸೋದು. ಬೆಳಗಾವಿಯಲ್ಲಿ ರೈತರು ತಮ್ಮ ಹೋರಾಟವನ್ನ ಹಿಂಪಡೆದಿದ್ರೆ ಅತ್ತ ವಿಜಯಪುರದಲ್ಲಿ ಪ್ರತಿಭಟನೆ ಮುಂದುವರೆದಿದೆ. ಸರ್ಕಾರ 11.25 ರಿಕವರಿಗೆ 3,300 ರೂಪಾಯಿ ದರ ನಿಗದಿ ಮಾಡಿದೆ. ಆದರೆ ವಿಜಯಪುರ ಜಿಲ್ಲೆಯಲ್ಲಿ ರಿಕವರಿ ಪ್ರಮಾಣ 10ರಷ್ಟಿದೆ. ಇದು ವಿಜಯಪುರ ಜಿಲ್ಲೆಗೆ ಮಾಡಿದ ಅನ್ಯಾಯ ಅಂತ ರೈತರು ಬೇಸರ ವ್ಯಕ್ತಪಡಿಸಿದ್ದಾರೆ. ಅನ್ಯಾಯ ಸರಿಪಡಿಸದೇ ಇದ್ರೆ ಹೈವೇ ಬಂದ್ ಮಾಡಿ ಉಗ್ರ ಹೋರಾಟ ಮಾಡೋದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಸರ್ಕಾರದ ನಿರ್ಧಾರ ಒಪ್ಪದ ಬಾಗಲಕೋಟೆ ರೈತರು. ರಾಜ್ಯ ಸರ್ಕಾರದ ನಿರ್ಧಾರಕ್ಕೆ ಬಾಗಲಕೋಟೆ ಜಿಲ್ಲೆ ರೈತರು ಕೂಡ ವಿರೋಧ ವ್ಯಕ್ತಪಡಿಸಿದ್ದಾರೆ. ಸರ್ಕಾರ ಕನಿಷ್ಠ 3,500 ರೂಪಾಯಿ ಬೆಂಬಲ ಬೆಲೆ ಘೋಷಿಸಬೇಕು ಅಂತ ಪಟ್ಟು ಹಿಡಿದು ಕೂತಿದ್ದಾರೆ. ಇವತ್ತು ನಿರಂತರ 10-12 ದಿವಸ ಆಯ್ತು ಹೋರಾಟ ಮಾಡ್ಕೊತ ಬರ್ತಕ್ಕಂತ ಹೋರಾಟ. ಇವತ್ತು ಕಬ್ಬಿನ ಬೆಲೆಗಾಗಿ ಒಂದು ಸರ್ಕಾರ ಒಂದು ಕಾರ್ಖಾನೆ ಮಾಲೀಕರನ್ನ ಬೆಲೆ ನಿಗದಿ ಮಾಡೋದಕ್ಕೆ ಬೆಂಗಳೂರಿಗೆ ಕರೆದಿತ್ತು. ಆದ್ರೆ ಇವತ್ತು ಕಾರ್ಖಾನೆ ಅವರ ಮಂಡತನ ಕಚೇರಿಯಿಂದ ಆದ್ರೂ ಇವತ್ತು ಸಕ್ಕರೆ ಕಾರ್ಖಾನೆ ಮಾಲೀಕರ ಕಡೆದ 3,250 ಮತ್ತು ಸರ್ಕಾರ 50 ತಿಳ್ಕೊಂಡು ಏನ 3,300 ರೂಪಾಯಿ ಬೆಲೆ ಘೋಷಣೆ ಮಾಡಿದಾರೋ ಆ ಬೆಲೆಗೆ ನಾವು ಯಾರು ಹೋರಾಟಗಾರ ಒಪ್ಪಿಗೆ ಇಲ್ಲ ಅಂತಕ್ಕಂಥದ್ದು ಸ್ಪಷ್ಟವಾಗಿ ನಾವು ಇವತ್ತು ಹೇಳಕ್ಕೆ ಇಷ್ಟಪಡ್ತೇವೆ. ಹೋರಾಟಗಾರರಲ್ಲೇ ಗೊಂದಲ ಮನೆ ಮಾಡಿದೆ. ಸರ್ಕಾರದ ನಿರ್ಧಾರವನ್ನ ಕೆಲ ರೈತರು ಸ್ವಾಗತಿಸಿದ್ರೆ ಇನ್ನೂ ಕೆಲವರು ವಿರೋಧಿಸಿದ್ದಾರೆ. ಇದನ್ನೆಲ್ಲ ನೋಡ್ತಿದ್ರೆ ಸರ್ಕಾರದ ನಿರ್ಧಾರವನ್ನ ರೈತ ಮುಖಂಡರು ತರಾತುರಿಯಲ್ಲಿ ಒಪ್ಪಿಕೊಂಡ್ರ ಅನ್ನೋ ಅನುಮಾನ ಮೂಡೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸರ್ಕಾರದ ಈ 50-50 ಸೂತ್ರ ಇದೆಯಲ್ಲ, ಇದು ಬಹಳ ಗೊಂದಲದ ಗೂಡಾಗಿದೆ. ಅದರ ಜೊತೆಯಲ್ಲಿ ಹಲವಾರು ಬೆಳೆಗಾರರು ಇದರ ಬಗ್ಗೆ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಜೊತೆಯಲ್ಲಿ ಕೆಲವೊಂದು ರೈತ ಸಂಘಟನೆಗಳು ಈಗ ತಮ್ಮ ಹೋರಾಟ ಹಾಗೂ ಪ್ರತಿಭಟನೆಯನ್ನ ಮುಂದುವರಿಸುವಂತಹ ನಿರ್ಧಾರಕ್ಕೂ ಕೂಡ ಬಂದಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತಹ ವರದಿಯೊಂದಿದೆ, ನೋಡ್ಕೊಂಡ್ಬನ್ನಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮೀಟಿಂಗ್ ಮಾಡಿದ್ದಾರೆ. ನಮಗೆ 3,300 ಘೋಷಣೆ ಆಗಿದೆ. ರೈತನ ಗೆಲುವಾಗಿದೆ. ನಮ್ಮ ಗೆಲುವು ಆಗಿಬಿಟ್ಟಿದೆ. ಕಬ್ಬು ಬೆಳೆಗಾರರ ಹೋರಾಟ ಉಗ್ರ ಸ್ವರೂಪ ಪಡೆದುಕೊಳ್ಳುತ್ತಿದ್ದಂತೆ ಸರ್ಕಾರ ಬೆದರಿ ಹೋಗಿದೆ. ರೈತರ ಬೇಡಿಕೆಗೆ ಕೊನೆಗೂ ಸಿಎಂ ಸಿದ್ದರಾಮಯ್ಯ ಸರ್ಕಾರ ಅಸ್ತು ಎಂದಿದೆ. ಪ್ರತಿ ಟನ್ ಕಬ್ಬಿಗೆ 3,300 ರೂಪಾಯಿ ಬೆಂಬಲ ಬೆಲೆ ಘೋಷಿಸಿದೆ. ಆದರೆ ರೈತರ ಪ್ರತಿಭಟನೆ ಇನ್ನೂ ಗೊಂದಲದ ಗೂಡಾಗಿದೆ. ಕಬ್ಬು ಬೆಳೆಗಾರರ ಹೋರಾಟದಲ್ಲೇ ಗೊಂದಲ. ಸರ್ಕಾರದ ನಿರ್ಧಾರಕ್ಕೆ ಪರ ವಿರೋಧ ಅಭಿಪ್ರಾಯ. ಸಿಎಂ
ಸಿದ್ದರಾಮಯ್ಯ ಪ್ರತಿ ಟನ್ ಕಬ್ಬಿಗೆ 3,300 ರೂಪಾಯಿ ಘೋಷಿಸುತ್ತಿದ್ದಂತೆ ರೈತರು ಪ್ರತಿಭಟನೆಯನ್ನ ವಾಪಸ್ ಪಡೆದಿದ್ದಾರೆ. ಬೆಳಗಾವಿಯ ಗುರ್ಲಾಪುರದಲ್ಲಿ ನಡೆಸುತ್ತಿದ್ದ ಹೋರಾಟವನ್ನ ಅನ್ನದಾತರು ಹಿಂಪಡೆದಿದ್ದಾರೆ. ಸರ್, ಈಗ ಸರ್ಕಾರ ಆದೇಶ ಮಾಡಿದೆ 3,250 ರೂಪಾಯಿ ಫ್ಯಾಕ್ಟರಿಯವರು, 50 ರೂಪಾಯಿ ಸಿದ್ದರಾಮಯ್ಯ ಸಾಹೇಬರು, 3,300 ರೂಪಾಯಿ ಘೋಷಣೆ ಆಗಿದೆ. ರೈತನ ಗೆಲುವಾಗಿದೆ, ನಮ್ಮ ಗೆಲುವು ಆಗಿಬಿಟ್ಟಿದೆ. ಕೈ ಬಿಡ್ತೇವೆ ಸರ್, ಮಾಡಲಿ ನಾಳೆ ಸ್ಟಾರ್ಟ್, ನಾಳೆ ಸ್ಟಾರ್ಟ್ ಸರ್. ಎಸ್, ಗೆದ್ದಿದೆ ಸರ್ 100ಕ್ಕೆ. ಒಂದು ರೂಪಾಯಿ ಸಿಗದೇ ಇದ್ದ ಸಂದರ್ಭದಲ್ಲಿ ರೈತನಿಗೆ 300 ರೂಪಾಯಿ ಸಿಕ್ಕದ, ಇದು ರೈತನ ಗೆಲುವು ಸರ್. ಹೀಗೆ ಪ್ರತಿಭಟನೆಯನ್ನ ಹಿಂಪಡೆದುಕೊಂಡಿದ್ರು. ಇಂದು ಬೆಳಗ್ಗೆ ರೈತ ಮುಖಂಡರ ಸಭೆ ಕರೆಯಲಾಗಿದೆ. ಬೆಳಗ್ಗೆ 10 ಗಂಟೆಗೆ ರೈತ ಮುಖಂಡರ ಸಭೆ ಕರೆದು ಅಂತಿಮ ನಿರ್ಧಾರ ಕೈಗೊಳ್ಳುವುದಾಗಿ ರೈತ ಮುಖಂಡ ಚೂನಪ್ಪ ಪೂಜಾರಿ ಹೇಳಿದ್ದಾರೆ. ಅಧಿಕೃತವಾಗಿ ಜಿಲ್ಲಾಧಿಕಾರಿ ಬರಬೇಕು, ಅಲ್ಲಿ ಕಾರ್ಯಕ್ರಮ ಮತ್ತು ಅವರು ತರ್ತಕ್ಕಂಥ ಸರ್ಕಾರದ ಲೆಟರ್ ಜಿಲ್ಲೆ SP ಬರಬೇಕು, ಅದೆಲ್ಲ ಜನ ಆಂದೋಲನ ಆಗಬೇಕು. ಮುಖ್ಯಮಂತ್ರಿ ನಿಯೋಗ ಕೂಡ ಫಿಕ್ಸ್ ಆಗಬೇಕು. ಆಗ ಪ್ರತಿಭಟನೆ ವಾಪಸ್ ತಗೋತೀವಿ. ಮರುದಿವಸ ಕಾರ್ಖಾನೆ ಚಾಲೂ ಮಾಡಿಸ್ತೀವಿ. ಏನು ಚಿಂತೆ ಇಲ್ಲ, ಕಾರ್ಖಾನೆ ನಾವೇ ಚಾಲೂ ಮಾಡಿಸೋದು. ಬೆಳಗಾವಿಯಲ್ಲಿ ರೈತರು ತಮ್ಮ ಹೋರಾಟವನ್ನ ಹಿಂಪಡೆದಿದ್ರೆ ಅತ್ತ ವಿಜಯಪುರದಲ್ಲಿ ಪ್ರತಿಭಟನೆ ಮುಂದುವರೆದಿದೆ. ಸರ್ಕಾರ 11.25 ರಿಕವರಿಗೆ 3,300 ರೂಪಾಯಿ ದರ ನಿಗದಿ ಮಾಡಿದೆ. ಆದರೆ ವಿಜಯಪುರ ಜಿಲ್ಲೆಯಲ್ಲಿ ರಿಕವರಿ ಪ್ರಮಾಣ 10ರಷ್ಟಿದೆ. ಇದು ವಿಜಯಪುರ ಜಿಲ್ಲೆಗೆ ಮಾಡಿದ ಅನ್ಯಾಯ ಅಂತ ರೈತರು ಬೇಸರ ವ್ಯಕ್ತಪಡಿಸಿದ್ದಾರೆ. ಅನ್ಯಾಯ ಸರಿಪಡಿಸದೇ ಇದ್ರೆ ಹೈವೇ ಬಂದ್ ಮಾಡಿ ಉಗ್ರ ಹೋರಾಟ ಮಾಡೋದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಸರ್ಕಾರದ ನಿರ್ಧಾರ ಒಪ್ಪದ ಬಾಗಲಕೋಟೆ ರೈತರು. ರಾಜ್ಯ ಸರ್ಕಾರದ ನಿರ್ಧಾರಕ್ಕೆ ಬಾಗಲಕೋಟೆ ಜಿಲ್ಲೆ ರೈತರು ಕೂಡ ವಿರೋಧ ವ್ಯಕ್ತಪಡಿಸಿದ್ದಾರೆ. ಸರ್ಕಾರ ಕನಿಷ್ಠ 3,500 ರೂಪಾಯಿ ಬೆಂಬಲ ಬೆಲೆ ಘೋಷಿಸಬೇಕು ಅಂತ ಪಟ್ಟು ಹಿಡಿದು ಕೂತಿದ್ದಾರೆ. ಇವತ್ತು ನಿರಂತರ 10-12 ದಿವಸ ಹೋರಾಟ ಮಾಡ್ಕೊತ ಬರ್ತಕ್ಕಂತ ಹೋರಾಟ ಇವತ್ತು ಕಬ್ಬಿನ ಬೆಲೆಗಾಗಿ ಒಂದು ಸರ್ಕಾರ ಒಂದು ಕಾರ್ಖಾನೆ ಮಾಲೀಕರನ್ನ ಬೆಲೆ ನಿಗದಿ ಮಾಡೋದೇಶನ್ ಬೆಂಗಳೂರಿಗೆ ಕರೆದಿತ್ತು. ಆದ್ರೆ ಇವತ್ತು ಕಾರ್ಖಾನೆ ಅವರ ಮಂಡತನ ಕಚೇರಿಯಿಂದ ಆದ್ರೂ ಇವತ್ತು ಸಕ್ಕರೆ ಕಾರ್ಖಾನೆ ಮಾಲೀಕರ ಕಡೆಯಿಂದ 3,250 ಮತ್ತು ಸರ್ಕಾರ 50 ಹೇಳಿಕೆಯಿಂದ ಏನ 3,300 ರೂಪಾಯಿ ಬೆಲೆ ಘೋಷಣೆ ಮಾಡಿದಾರೋ ಆ ಬೆಲೆಗೆ ನಾವು ಯಾರು ಹೋರಾಟಗಾರ ಒಪ್ಪಿಗೆ ಇಲ್ಲ ಅಂತಕ್ಕಂಥದ್ದು ಸ್ಪಷ್ಟವಾಗಿ ನಾವು ಇವತ್ತು ಹೇಳಕ್ಕೆ ಇಷ್ಟಪಡ್ತೇನೆ. ಹೋರಾಟಗಾರರಲ್ಲೇ ಗೊಂದಲ ಮನೆ ಮಾಡಿದೆ. ಸರ್ಕಾರದ ನಿರ್ಧಾರವನ್ನ ಕೆಲ ರೈತರು ಸ್ವಾಗತಿಸಿದ್ರೆ ಇನ್ನೂ ಕೆಲವರು ವಿರೋಧಿಸಿದ್ದಾರೆ. ಇದನ್ನೆಲ್ಲ ನೋಡ್ತಿದ್ರೆ ಸರ್ಕಾರದ ನಿರ್ಧಾರವನ್ನ ರೈತ ಮುಖಂಡರು ತರಾತುರಿಯಲ್ಲಿ ಒಪ್ಪಿಕೊಂಡ್ರ ಅನ್ನೋ ಅನುಮಾನ ಮೂಡೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸರ್ಕಾರದ ಈ 50-50 ಸೂತ್ರ ಇದೆಯಲ್ಲ, ಇದು ಬಹಳ ಗೊಂದಲದ ಗೂಡಾಗಿದೆ. ಅದರ ಜೊತೆಯಲ್ಲಿ ಹಲವಾರು ಬೆಳೆಗಾರರು ಇದ್ರ ಬಗ್ಗೆ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಜೊತೆಯಲ್ಲಿ ಕೆಲವೊಂದು ರೈತ ಸಂಘಟನೆಗಳು ಈಗ ತಮ್ಮ ಹೋರಾಟ ಹಾಗೂ ಪ್ರತಿಭಟನೆಯನ್ನ ಮುಂದುವರಿಸುವಂತಹ ನಿರ್ಧಾರಕ್ಕೂ ಕೂಡ ಬಂದಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತಹ ವರದಿಯೊಂದಿದೆ, ನೋಡ್ಕೊಂಡ್ಬನ್ನಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೀಟಿಂಗ್ ಮಾಡಿದ್ದಾರೆ. ನಮಗೆ 3,300 ಘೋಷಣೆ ಆಗಿದೆ. ರೈತನ ಗೆಲುವಾಗಿದೆ, ನಮ್ಮ ಗೆಲುವು ಆಗಿಬಿಟ್ಟಿದೆ. ಕಬ್ಬು ಬೆಳೆಗಾರರ ಹೋರಾಟ ಉಗ್ರ ಸ್ವರೂಪ ಪಡೆದುಕೊಳ್ಳುತ್ತಿದ್ದಂತೆ ಸರ್ಕಾರ ಬೆದರಿ ಹೋಗಿದೆ. ರೈತರ ಬೇಡಿಕೆಗೆ ಕೊನೆಗೂ ಸಿಎಂ ಸಿದ್ದರಾಮಯ್ಯ ಸರ್ಕಾರ ಅಸ್ತು ಎಂದಿದೆ. ಪ್ರತಿ ಟನ್ ಕಬ್ಬಿಗೆ 3,300 ರೂಪಾಯಿ ಬೆಂಬಲ ಬೆಲೆ ಘೋಷಿಸಿದೆ. ಆದರೆ ರೈತರ ಪ್ರತಿಭಟನೆ ಇನ್ನೂ ಗೊಂದಲದ ಗೂಡಾಗಿದೆ. ಕಬ್ಬು ಬೆಳೆಗಾರರ ಹೋರಾಟದಲ್ಲೇ ಗೊಂದಲ. ಸರ್ಕಾರದ ನಿರ್ಧಾರಕ್ಕೆ ಪರ ವಿರೋಧ ಅಭಿಪ್ರಾಯ. ಸಿಎಂ ಸಿದ್ದರಾಮಯ್ಯ ಪ್ರತಿ ಟನ್ ಕಬ್ಬಿಗೆ 3,300 ರೂಪಾಯಿ ಘೋಷಿಸುತ್ತಿದ್ದಂತೆ ರೈತರು ಪ್ರತಿಭಟನೆಯನ್ನ ವಾಪಸ್ ಪಡೆದಿದ್ದಾರೆ. ಬೆಳಗಾವಿಯ ಗುರ್ಲಾಪುರದಲ್ಲಿ ನಡೆಸುತ್ತಿದ್ದ ಹೋರಾಟವನ್ನ ಅನ್ನದಾತರು ಹಿಂಪಡೆದಿದ್ದಾರೆ. ಸರ್, ಈಗ ಸರ್ಕಾರ ಆದೇಶ ಮಾಡಿದೆ 3,250 ರೂಪಾಯಿ ಫ್ಯಾಕ್ಟರಿಯವರು, 50 ರೂಪಾಯಿ ಸಿದ್ದರಾಮಯ್ಯ ಸಾಹೇಬರು, 3,300 ರೂಪಾಯಿ ಘೋಷಣೆ ಆಗಿದೆ. ರೈತನ ಗೆಲುವಾಗಿದೆ, ನಮ್ಮ ಗೆಲುವು ಆಗಿಬಿಟ್ಟಿದೆ. ಕೈ ಬಿಡ್ತೇವೆ ಸರ್, ಮಾಡಲಿ ನಾಳೆ ಸ್ಟಾರ್ಟ್, ನಾಳೆ ಸ್ಟಾರ್ಟ್ ಸರ್. ಎಸ್, ಗೆದ್ದಿದೆ ಸರ್ 100ಕ್ಕೆ. ಒಂದು ರೂಪಾಯಿ ಸಿಗದೇ ಇದ್ದ ಸಂದರ್ಭದಲ್ಲಿ ರೈತನಿಗೆ 300 ರೂಪಾಯಿ ಸಿಕ್ಕದ, ಇದು ರೈತನ ಗೆಲುವು ಸರ್. ಹೀಗೆ ಪ್ರತಿಭಟನೆಯನ್ನ ಹಿಂಪಡೆದುಕೊಂಡಿದ್ರು. ಇಂದು ಬೆಳಗ್ಗೆ ರೈತ ಮುಖಂಡರ ಸಭೆ ಕರೆಯಲಾಗಿದೆ. ಬೆಳಗ್ಗೆ 10 ಗಂಟೆಗೆ ರೈತ ಮುಖಂಡರ ಸಭೆ ಕರೆದು ಅಂತಿಮ ನಿರ್ಧಾರ ಕೈಗೊಳ್ಳುವುದಾಗಿ ರೈತ ಮುಖಂಡ ಚೂನಪ್ಪ ಪೂಜಾರಿ ಹೇಳಿದ್ದಾರೆ. ಅಧಿಕೃತವಾಗಿ ಜಿಲ್ಲಾಧಿಕಾರಿ ಬರಬೇಕು,
ಅಲ್ಲಿ ಕಾರ್ಯಕ್ರಮ ಮತ್ತು ಅವರು ತರ್ತಕ್ಕಂಥ ಸರ್ಕಾರದ ಲೆಟರ್ ಜಿಲ್ಲೆ SP ಬರಬೇಕು. ಅದೆಲ್ಲ ಜನ ಆಂದೋಲನ ಆಗಬೇಕು. ಮುಖ್ಯಮಂತ್ರಿ ನಿಯೋಗ ಕೂಡ ಫಿಕ್ಸ್ ಆಗಬೇಕು. ಆಗ ಪ್ರತಿಭಟನೆ ವಾಪಸ್ ತಗೋತೀವಿ. ಮರುದಿವಸ ಕಾರ್ಖಾನೆ ಚಾಲೂ ಮಾಡಿಸ್ತೀವಿ. ಏನು ಚಿಂತೆ ಇಲ್ಲ. ಕಾರ್ಖಾನೆ ನಾವೇ ಚಾಲೂ ಮಾಡಿಸೋದು. ಬೆಳಗಾವಿಯಲ್ಲಿ ರೈತರು ತಮ್ಮ ಹೋರಾಟವನ್ನ ಹಿಂಪಡೆದಿದ್ರೆ ಅತ್ತ ವಿಜಯಪುರದಲ್ಲಿ ಪ್ರತಿಭಟನೆ ಮುಂದುವರೆದಿದೆ. ಸರ್ಕಾರ 11.25 ರಿಕವರಿಗೆ 3,300 ರೂಪಾಯಿ ದರ ನಿಗದಿ ಮಾಡಿದೆ. ಆದರೆ ವಿಜಯಪುರ ಜಿಲ್ಲೆಯಲ್ಲಿ ರಿಕವರಿ ಪ್ರಮಾಣ 10ರಷ್ಟಿದೆ. ಇದು ವಿಜಯಪುರ ಜಿಲ್ಲೆಗೆ ಮಾಡಿದ ಅನ್ಯಾಯ ಅಂತ ರೈತರು ಬೇಸರ ವ್ಯಕ್ತಪಡಿಸಿದ್ದಾರೆ. ಅನ್ಯಾಯ ಸರಿಪಡಿಸದೇ ಇದ್ರೆ ಹೈವೇ ಬಂದ್ ಮಾಡಿ ಉಗ್ರ ಹೋರಾಟ ಮಾಡೋದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಸರ್ಕಾರದ ನಿರ್ಧಾರ ಒಪ್ಪದ ಬಾಗಲಕೋಟೆ ರೈತರು. ರಾಜ್ಯ ಸರ್ಕಾರದ ನಿರ್ಧಾರಕ್ಕೆ ಬಾಗಲಕೋಟೆ ಜಿಲ್ಲೆ ರೈತರು ಕೂಡ ವಿರೋಧ ವ್ಯಕ್ತಪಡಿಸಿದ್ದಾರೆ. ಸರ್ಕಾರ ಕನಿಷ್ಠ 3,500 ರೂಪಾಯಿ ಬೆಂಬಲ ಬೆಲೆ ಘೋಷಿಸಬೇಕು ಅಂತ ಪಟ್ಟು ಹಿಡಿದು ಕೂತಿದ್ದಾರೆ. ಇವತ್ತು ನಿರಂತರ 10-12 ದಿವಸ ಆಯ್ತು ಹೋರಾಟ ಮಾಡ್ಕೊತ ಬರ್ತಕ್ಕಂತ ಹೋರಾಟ. ಇವತ್ತು ಕಬ್ಬಿನ ಬೆಲೆಗಾಗಿ ಒಂದು ಸರ್ಕಾರ ಒಂದು ಕಾರ್ಖಾನೆ ಮಾಲೀಕರನ್ನ ಬೆಲೆ ನಿಗದಿ ಮಾಡೋದಕ್ಕೆ ಬೆಂಗಳೂರಿಗೆ ಕರೆದಿತ್ತು. ಆದ್ರೆ ಇವತ್ತು ಕಾರ್ಖಾನೆ ಅವರ ಮಂಡತನ ಕಚೇರಿಯಿಂದ ಆದ್ರೂ ಇವತ್ತು ಸಕ್ಕರೆ ಕಾರ್ಖಾನೆ ಮಾಲೀಕರ ಕಡೆದ 3,250 ಮತ್ತು ಸರ್ಕಾರ 50 ತಿಳ್ಕೊಂಡು ಏನ 3,300 ರೂಪಾಯಿ ಬೆಲೆ ಘೋಷಣೆ ಮಾಡಿದಾರೋ ಆ ಬೆಲೆಗೆ ನಾವು ಯಾರು ಹೋರಾಟಗಾರ ಒಪ್ಪಿಗೆ ಇಲ್ಲ ಅಂತಕ್ಕಂಥದ್ದು ಸ್ಪಷ್ಟವಾಗಿ ನಾವು ಇವತ್ತು ಹೇಳಕ್ಕೆ ಇಷ್ಟಪಡ್ತೇವೆ. ಹೋರಾಟಗಾರರಲ್ಲೇ ಗೊಂದಲ ಮನೆ ಮಾಡಿದೆ. ಸರ್ಕಾರದ ನಿರ್ಧಾರವನ್ನ ಕೆಲ ರೈತರು ಸ್ವಾಗತಿಸಿದ್ರೆ ಇನ್ನೂ ಕೆಲವರು ವಿರೋಧಿಸಿದ್ದಾರೆ. ಇದನ್ನೆಲ್ಲ ನೋಡ್ತಿದ್ರೆ ಸರ್ಕಾರದ ನಿರ್ಧಾರವನ್ನ ರೈತ ಮುಖಂಡರು ತರಾತುರಿಯಲ್ಲಿ ಒಪ್ಪಿಕೊಂಡ್ರ ಅನ್ನೋ ಅನುಮಾನ ಮೂಡೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.